ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದಲ್ಲಿ ಅಬುದಾಬಿಯಲ್ಲೂ ಯುದ್ಧದ ವಾತಾವರಣ ನಿರ್ಮಾಣವಾಗಿದ್ದು ಸದ್ಯಕ್ಕೆ ಅಬುದಾಬಿಯಿಂದ ರಿಟರ್ನ್ ಆಗಿರುವಂತಹ ಬೆಂಗಳೂರಿನ ಒಂದು ಕುಟುಂಬ ನಮ್ಮ ಜೊತೆ ಇದೆ. ಸದ್ಯಕ್ಕೆ ಅಲ್ಲಿನ ವಾತಾವರಣದ ಬಗ್ಗೆ ಅವ್ರನ್ನೇ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಫಸ್ಟ್ ಆಫ್ ಆಲ್ ಸೇಫ್ಲಿ ವಾಪಸ್ ಆಗಿದ್ದೀರಾ, ಎಷ್ಟು ಖುಷಿ ಆಗ್ತಾ ಇದೆ, ಹೇಗಿತ್ತು ಸಿಚುವೇಶನ್ ಅಲ್ಲಿ? ಬಂದು ಭಾರಿ ಒಳ್ಳೇದಾಯ್ತು, ನಮಗೆ ಖುಷಿ ಆಯ್ತು. ಅಲ್ಲಿ ಚೆನ್ನಾಗಿ ನೋಡ್ಕೊಂಡ್ರು, ಬಟ್ ಆಕಾಶದಲ್ಲೆಲ್ಲ ಮಿಸೈಲ್ಸ್ ಎಲ್ಲ ಕಾಣಿಸ್ತಾ ಇತ್ತು. ಹೋಟೆಲಲ್ಲಿ ಇಡ್ಸಿದ್ರು ನಮಗೆ. ಸೊ 4 ದಿವಸ ಆಯಿತು ಹೋಟೆಲಲ್ಲೇ ಇದ್ವಿ, ಎಲ್ಲೂ ಹೊರಗೆ ಹೋಗಂಗೆ ಆಗ್ತಿರ್ಲಿಲ್ಲ. ಆಮೇಲೆ ಕೊನೆಗೆ ಇವತ್ತು ಫ್ಲೈಟ್ ಸಿಕ್ತು, ಸೊ ತೊಗೊಂಡು ಬರ್ತಾ ಇದೀವಿ. ಇವತ್ತು ನೀವು ಎಲ್ಲಿಗೆ ಹೋಗಿದ್ರಿ ಸರ್? ಎಲ್ಲಿಂದ ಬರ್ತಾ ಇದ್ದೀರಿ? ಕೆನಡಾಯಿಂದ ಬರ್ತಾ ಇದೀವಿ. ಬೇರೆಯವ್ರು US ಇಂದ ಬರ್ತಾ ಇದ್ದಾರೆ, ನಾವು ಕೆನಡಾಯಿಂದ. ಸೊ ಅಲ್ಲಿಂದ ಬರ್ತಾ ಇದೀವಿ ನಾವು. ಅಂದ್ರೆ ಅಲ್ಲಿರೋ ಫೆಸಿಲಿಟಿ ಎಲ್ಲ ಹೇಗಿತ್ತು ಸರ್ ಕಳೆದ 2 ದಿನದಿಂದ ನಿಮಗೆ? ಸೊ ಚೆನ್ನಾಗಿ ನೋಡ್ಕೊಂಡ್ರು. ನಮಗೋಸ್ಕರ ಏರ್ಪೋರ್ಟ್ ಕ್ಲೋಸ್ ಮಾಡಿ ಫಸ್ಟ್ ದಿವಸ ಕಷ್ಟ ಆಯಿತು. ಸುಮಾರು ಒಂದು 20,000 ಜನ ಇರ್ಬೋದೇನೋ. ಸೊ ಅವ್ರಿಗೆಲ್ಲ ಹೋಟೆಲೆಲ್ಲ ಮಾಡೋ ಅಷ್ಟೊತ್ತಿಗೆ ರಾತ್ರಿ 12 ಗಂಟೆ ಆಗಿತ್ತು ನಮಗೆ. ಬಟ್ ಅದಾದಮೇಲೆ ಅಲ್ಲೇ ಹೋಟ್ಲಲ್ಲೇ ಇದ್ದು ಊಟ ಎಲ್ಲ ಅಲ್ಲೇ ಕೊಟ್ಟು ಇವತ್ತು ಬೆಳಗ್ಗೆ ಸ್ಕೂಲ್ ಬಸ್ಸಲ್ಲಿ ನಮ್ಮನ್ನು ಏರ್ಪೋರ್ಟಿಗೆ ವಾಪಸ್ ಕರ್ಕೊಂಡ್ಬಂದು ಇವತ್ತು ಕಳಿಸಿದ್ರು ಇವತ್ತು. ಓಕೆ, ಮತ್ತೊಬ್ಬರು ಪ್ರಯಾಣಿಕರು ಇದ್ದಾರೆ. ಸರ್ ಈಗ ಹೇಗಿತ್ತು ಸರ್ ಸಿಚುವೇಶನ್ ಲಾಸ್ಟ್? ನಿಮ್ಮ ಅನುಭವ ಹೇಗಿದೆ ಹೇಳಿ? ನನಗೆ ಅನಿಸಿದೆ ಅಂದರೆ ಐ ಥಿಂಕ್ ದ ಕಂಟ್ರಿ ಡಿಡ್ ಅ ವೆರಿ ಗುಡ್ ಜಾಬ್ ಇನ್ ಟರ್ಮ್ಸ್ ಆಫ್ ಹೆಲ್ಪಿಂಗ್ ಎವ್ರಿಬಡಿ ಔಟ್, ಎಸ್ಪೆಷಲಿ ಟೇಕಿಂಗ್ ಅಸ್ ಫ್ರಮ್ ದಿ ಏರ್ಪೋರ್ಟ್ ಟು the hotels and giving us all the facilities. Uta, tindi, ಏನೇನು ಬೇಕಿತ್ತು, ಡ್ರಾಪ್ ಆಫ್ and stuff like that, everything was taken care. I think the country has to be given the credit. The government has to be given the credit. They did an amazing job. Kept us safe, kept us with hopes and in security pretty much. ಅಂದರೆ ಈಗ ಅಬುದಾಬಿ ಏರ್ಪೋರ್ಟ್ ಸುತ್ತಮುತ್ತ ಏನಾದ್ರು ಬಾಂಬ್ ಬ್ಲಾಸ್ಟ್ ಆಗೋದು ಆ ಥರದ್ದು ಏನಾದ್ರು ನಿಮ್ಮ ಕಣ್ಣು? ಸರ್ ಯೂಶಲ್ ಆಗಿ ಸೋಷಿಯಲ್ ಮೀಡಿಯಾಲಿ ಬಾಂಬ್ ಬ್ಲಾಸ್ಟು ಅದು ಇದು ಅಂತೆಲ್ಲ ಹೇಳಿರ್ತಾರೆ, ಬಟ್ ಮೋಸ್ಟ್ಲಿ ಅದು ಬರೀ ಇಂಟರ್ಸೆಪ್ಷನ್ದು ರೆಬೆಲ್ಸ್ ಆರ್ ಸ್ಟ್ರಾಪ್ನೆಲ್ಸ್ ಅಂತಾರಲ್ಲ, ದ್ಯಾಟ್ ವಾಸ್ ಪ್ರಿಟಿ ಮಚ್ ವಾಟ್ ವಾಸ್ ಗೋಯಿಂಗ್ ಆನ್. ಇನ್ ಟರ್ಮ್ಸ್ ಆಫ್ ಅ ಮಿಸೈಲ್ ಅಟ್ಯಾಕ್ ಅಂತೆಲ್ಲ ನಾವೇನು ವಿ ಡಿಡ್ಂಟ್ ಸಿ ಎನಿಥಿಂಗ್ ಆಫ್ ದಟ್ ಸರ್. ಸರ್ ನೀವು ಎಲ್ಲಿಂದ ಬರ್ತಾ ಇರೋದು ಮತ್ತು ಏನು ಕೆಲಸ ಮಾಡ್ತಾ ಇದ್ರಿ? ಕೆಲಸನ ಸರ್, ನಾನು ಕನ್ನಡದಿಂದ ಬರ್ತಾ ಇದ್ದೀನಿ. ಬೇಸಿಕಲಿ ನನ್ನ ಮದುವೆ ಸಂಡೇ, ಸೊ ಇಟ್ ವಾಸ್ ಅನ್ ಎಕ್ಸೈಟಿಂಗ್ ಟೈಮ್. ಥ್ಯಾಂಕ್ಸ್ ಟು ಆಲ್ ಆಫ್ ದಮ್ ಅರೌಂಡ್ ಮೀ. ನಾನು ಫೋಕ್ಸ್ ವ್ಯಾಗನ್ ಡೀಲರ್ಶಿಪ್ ಕೆಲಸ ಮಾಡ್ತಾ ಇದ್ದೀನಿ. ಐ ವಾಂಟೆಡ್ ಟು ಫ್ಲೈ ಡೌನ್ ಅಂಡ್ ಇದೆಲ್ಲ ಆಯಿತು. ಬಟ್ ಇಟ್ ವಾಸ್ ಫನ್ ಎಕ್ಸ್ಪೀರಿಯನ್ಸ್, ಲೆಟ್ಸ್ ಪುಟ್ ಇಟ್ ದಟ್ ವೇ. ಒಂದ್ ಕಡೆ ಮದುವೆ ಖುಷಿ ಇದೆ, ಮತ್ತೊಂದ್ ಕಡೆ ಒಂದ್ ಸ್ವಲ್ಪ ಭಯ ಇತ್ತು ಅಬುದಾಬಿ ಇದ್ದಾಗ. ಇವಾಗ ಮತ್ತೆ ಖುಷಿ ಆಗ್ತಾ ಇದೆ, ಏನ್ ಅನ್ಸುತ್ತೆ ಸರ್? ನನಗ್ ಭಯ ಆಯ್ತು, ನನಗಿಂತ ನಮ್ಮ ಅಮ್ಮಗ್ ಭಯ. ನಂಗೆ ತುಂಬಾ ಟೆನ್ಷನ್ ಇತ್ತು, ಯಾಕೆಂದ್ರೆ 6ನೇ ತಾರೀಕಿಂದ ಪೂಜೆ ಶುರು, ಮದ್ವೆ 7-8, ಇವನ್ 5ನೇ ತಾರೀಕು ತನಕ ಏನು ಅಲ್ಲಿಂದ ಅಲ್ಲಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ದ. ನಮಗ್ ತುಂಬಾ ಭಯ ಆಗಿತ್ತು. ಸದ್ಯ ದೇವ್ರ ದಯೆ, ಅಲ್ಲಿರೋ ಗೌರ್ಮೆಂಟ್ನವರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆಮೇಲೆ ನಾನೊಂದು ಮೇಲ್ ಕಳಿಸಿದ್ದೆ ಅಲ್ಲಿಗೆ, ಕರೆಂಟ್ ಅಫೇರ್ಸ್ ಏನಂತ ಸಮ್ ಅಫೇರ್ಸ್ ಒಂದು ವೆಬ್ಸೈಟ್ ಇದೆ, ಅವ್ರಿಗೆ ಕಳಿಸಿದ್ದಕ್ಕೆ ಅಲ್ಲಿಂದ ನಂಗೆ ಇಮಿಡಿಯೇಟಾಗಿ ರಿಪ್ಲೈ ಬಂತು. ಏನು ಯೋಚನೆ ಮಾಡಬೇಡಿ, ನಾವು ಗೌರ್ಮೆಂಟ್ ಅವರೆಲ್ಲ ಟ್ರೈ ಮಾಡ್ತಾ ಇದ್ದೀವಿ, ನಿಮ್ಮ ಮಗನ್ನ ಎಲ್ಲೂ ಹೋಗಬೇಡ ಅಂತ ಹೇಳಿ. ಇದೆಲ್ಲ ಎಮರ್ಜೆನ್ಸಿ ನಂಬರ್ಸು. ಅವ್ರು ಪ್ರಿನ್ಸ್ ಕರಣ್ ಅಂತಾನೋ ಏನೋ ಅವ್ರ ಹೆಸರು. ಈಸ್ ಅ ಪ್ರಿನ್ಸ್ ಪ್ರಾಬಬ್ಲಿ, ಹಿ ಟೇಕ್ಸ್ ಕೇರ್ ಆಫ್ ಕರೆಂಟ್ ಅಫೇರ್ಸ್ ಅನ್ಸುತ್ತೆ. ಅವ್ರು ನನಗೆ ಇಮಿಡಿಯೇಟಾಗಿ ಮೇಲ್ ಮಾಡಿ, ಏನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ, ಇದೆಲ್ಲ ನನ್ನ ನಂಬರ್ಸು, ಇದೆಲ್ಲ ಎಮರ್ಜೆನ್ಸಿ ನಂಬರ್ಸ್ ಅಂತ ಎಲ್ಲ ಪ್ರೊವೈಡ್ ಮಾಡಿದ್ರು. ಅದನ್ನು ಅವನು ಪ್ರೊವೈಡ್ ಮಾಡಿದ್ದೆ, ಬಟ್ ಗಾಡ್ಸ್ ಗ್ರೇಸ್. ಈಗ ಮಗನ ಮದುವೆ ಮತ್ತಷ್ಟು ತಯಾರಿ ಖುಷಿ ಸೇರ್ತಾ ಇದೆ ನಿಮಗೆ? ಅಫ್ಕೋರ್ಸ್ ಎಲ್ಲರೂ ಮನೆಯಲ್ಲಿರೋ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತುಂಬಾ ಆಂಕ್ಷಸ್ ಇಂದ ವೆಯ್ಟ್ ಮಾಡ್ತಾ ಇದ್ರು. ಮಗು ಬರ್ತಾನಾ, ಎಷ್ಟೊತ್ತಿಗೆ ಬರ್ತಾನೆ, ಏನು ಅಂತ. ನಾವು ದೇ ಆರ್ ಆಲ್ ಹ್ಯಾಪಿ. ವಿ ಆರ್ ಆಲ್ ನೌ ಗೋಯಿಂಗ್ ಟು ಗೋ ಅಂಡ್ ಸೆಲೆಬ್ರೇಟ್ ಅವನ ಮದುವೆ. ಓಕೆ, ಥ್ಯಾಂಕ್ ಯು ಸರ್, ಅಂಡ್ ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಓಕೆ, ಥ್ಯಾಂಕ್ ಯು. ಓಕೆ, ಇದಿಷ್ಟು ಮದುವೆಗೆ ಸಿದ್ಧನಾಗಿದ್ದಂತಹ ಹುಡುಗನ ಮಾತಾಗಿರುವಂಥದ್ದು. ಕ್ಯಾಮರಾಮನ್ ನವೀನ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.